Welcome back to my YouTube channel, Learn with Ramya. Today I am teaching you BCom first semester as per the SEP syllabus. Chapter 1, Introduction to Accounting. In that we have to solve journal entries. Let's read the question. Journalize the following transaction in the books of Pradeep. In that first statement, April 2020, April 1st, Pradeep started business with cash rupees 2 lakh. So Pradeep ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾನೆ ವಿತ್ ದ ಕ್ಯಾಶ್ ರುಪೀಸ್ 2 ಲ್ಯಾಕ್. ಸೊ ಅವನು ಬಿಸ್ನೆಸ್ಗೆ ಕ್ಯಾಶ್ ತೊಗೊಂಡು ಬಂದಿದ್ದಾನೆ. ಓಕೆ, ಸೊ ಕ್ಯಾಶ್ ತೊಗೊಂಡು ಬಂದಿದ್ದಾನೆ. ಕ್ಯಾಶ್ ಏನು ನಮಗೆ ಯೂಶ್ವಲಿ ಅಂದರೆ ಕ್ಯಾಶ್ ಈಸ್ ಅ ರಿಯಲ್ ಅಕೌಂಟ್. ಸೊ ರಿಯಲ್ ಅಕೌಂಟ್ ರೂಲ್ ಏನು? ರಿಯಲ್ ಅಕೌಂಟ್ ರೂಲ್ ಇಸ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಬಿಸ್ನೆಸ್ಗೆ ಕ್ಯಾಶು ಬರ್ತದೆ, ಹಾಗಾಗಿ ನಾವೇನು ಮಾಡಬೇಕು, ಕ್ಯಾಶನ್ನ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು. ಸೊ ಡೇಟ್ ಏಪ್ರಿಲ್ 1st, ಕ್ಯಾಶ್ ಅಕೌಂಟ್ ಡೇಟಾರ್ಸ್ ಬಿಕಾಸ್ ಡೆಬಿಟ್ ವಾಟ್ ಕಮ್ಸ್ ಇನ್. ಆ್ಯಂಡ್ ಟು ಕ್ಯಾಪಿಟಲ್ ಅಕೌಂಟ್. ಸೊ ಅವ್ನು ಬರೀ ಕ್ಯಾಶ್ ತೊಗೊಂಡು ಬಂದಿದ್ದಾನೆ ಅಂತ ಅಂದರೆ ಬಿಸ್ನೆಸ್ ಇಸ್ ಡಿಫ್ರೆಂಟ್ ಫ್ರಮ್ ಅ ಪರ್ಸನ್, ಇನ್ವೆಸ್ಟರ್. ಓಕೆ, ಸೊ ಹಾಗಾಗಿ ಪ್ರೊಪ್ರೈಟರ್ ಈಸ್ ಅ ಡಿಫ್ರೆಂಟ್ ಫ್ರಮ್ ಬಿಸ್ನೆಸ್ ಆಗ್ತಾನೆ. ಹಾಗಾಗಿ ಸೊ ಇಲ್ಲಿ ನಾವು ಅವನೇನೇ ಕ್ಯಾಶ್ ತೊಗೊಂಡು ಬಂದಿದ್ರು ಅಟ್ ದ ಎಂಡಲ್ಲಿ ಅವನೇನು ಮಾಡ್ತಾನೆ, ಅವ್ನು ಇನ್ವೆಸ್ಟ್ ಮಾಡಿರೋವಂಥ ಕ್ಯಾಪಿಟಲ್ನ ವಾಪಸ್ ತೊಗೊಳ್ತಾನೆ. ಓಕೆ, ಸೊ ಹಾಗಾಗಿ ಕ್ಯಾಪಿಟಲ್ ಏನಾಗುತ್ತೆ ಯೂಶ್ವಲಿ ಬಿಸ್ನೆಸ್ಗೆ ಅಂದರೆ ಲಯಾಬಿಲಿಟಿ ಆಗುತ್ತೆ. ಸೊ ಲಯಾಬಿಲಿಟಿನ ಅದು ಇನ್ಕ್ರೀಸ್ ಮಾಡ್ತದೆ ಅವ್ನು ತೊಗೊಂಡು ಬಂದಿರೋವಂಥ ಕ್ಯಾಶು ಇನ್ ದ ಫಾರ್ಮ್ ಆಫ್ ಕ್ಯಾಪಿಟಲ್. ಸೊ ಹಾಗಾಗಿ ಏನು ಮಾಡಬೇಕು, ಟು ಕ್ಯಾಪಿಟಲ್ ಅಕೌಂಟ್ ಅಂತ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು. ಎಷ್ಟು ಕ್ಯಾಶ್ ತೊಗೊಂಡು ಬಂದಿದ್ದಾನೆ ಅಂದರೆ 2 ಲ್ಯಾಕ್ ತೊಗೊಂಡು ಬಂದಿದ್ದಾನೆ. ಡೆಬಿಟ್ ಕಾಲಮಲ್ಲಿ 2 ಲ್ಯಾಕ್ ಬರೀಬೇಕು ಆ್ಯಂಡ್ ಕ್ರೆಡಿಟ್ ಕಾಲಮಲ್ಲಿ 2 ಲ್ಯಾಕ್ ಬರೀಬೇಕು. ಆ್ಯಂಡ್ ನರೇಷನ್ಸ್ ಬರೀಬೇಕು. ಬೀಯಿಂಗ್ ದ ಪ್ರೊಪ್ರೈಟರ್ ಇಂಟ್ರಡ್ಯೂಸ್ಡ್ ಕ್ಯಾಶ್ ಆರ್ ಬೀಯಿಂಗ್ ಬಿಸ್ನೆಸ್ ಸ್ಟಾರ್ಟ್ ವಿತ್ ದ ಕ್ಯಾಶ್ ಅಂತ ಹೀಗೆ ಕೂಡ ಬರೀಬೋದು. ಇದು ಫಸ್ಟ್ ಒನ್. ದ ಸೆಕೆಂಡ್ ಸ್ಟೇಟ್ಮೆಂಟ್ ಏಪ್ರಿಲ್ 3ರಲ್ಲಿ ಪೇಯ್ಡ್ ಇಂಟು ಬ್ಯಾಂಕ್ ರುಪೀಸ್ 70,000 ಅಂತ ಇದೆ. ಪೇಯ್ಡ್ ಇಂಟು ಬ್ಯಾಂಕ್ ರುಪೀಸ್ 70,000 ಅಂದರೆ ಇಲ್ಲಿ ಬ್ಯಾಂಕ್ಗೆ ಅವನು ಅಮೌಂಟ್ಗಳನ್ನ ಪೇಮೆಂಟ್ ಮಾಡ್ತಾನೆ. ಸೊ ಬ್ಯಾಂಕ್ ಈಸ್ ಅ ಪರ್ಸನಲ್ ಅಕೌಂಟ್. ದ ರೂಲ್ ಇಸ್ ಸೊ ಬ್ಯಾಂಕ್ ಈಸ್ ಅ ರಿಸೀವರ್. ಪರ್ಸನಲ್ ಅಕೌಂಟ್ ರೂಲು ಡೆಬಿಟ್ ಇಸ್ ದ ರಿಸೀವರ್ ಆ್ಯಂಡ್ ಕ್ರೆಡಿಟ್ ಇಸ್ ದ ಗಿವರ್. ಸೊ ಇಲ್ಲಿ ಬ್ಯಾಂಕ್ ರಿಸೀವ್ ಮಾಡ್ಕೊಳ್ತಿರೋದ್ರಿಂದ ಏನು ಮಾಡಬೇಕು, ಬ್ಯಾಂಕ್ ಅಕೌಂಟ್ ಡೆಟಾರ್ ಅಂತ ಬರೀಬೇಕು ಆ್ಯಂಡ್ ಅಮೌಂಟ್ 70,000 ಡೆಬಿಟ್ ಕಾಲಮಲ್ಲಿ ಬರೀಬೇಕು. ಆ್ಯಂಡ್ ಟು ಕ್ಯಾಶ್ ಅಕೌಂಟ್. ಏನಕ್ಕೆ ಕ್ಯಾಶ್ನ ನಾವು ಕ್ರೆಡಿಟಲ್ಲಿ ಬರೀಬೇಕಂದ್ರೆ ಕ್ಯಾಶ್ ಇಸ್ ಅ ರಿಯಲ್ ಅಕೌಂಟ್. ಸೊ ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಬಿಸ್ನೆಸ್ಸಿಂದ ಏನಾಗ್ತಾ ಇದೆ, ಬ್ಯಾಂಕ್ಗೆ ಕ್ಯಾಶ್ ಹೋಗ್ತಾ ಇದೆ, ಹಾಗಾಗಿ ಕ್ರೆಡಿಟಲ್ಲಿ ಬರೀಬೇಕು ಕ್ರೆಡಿಟ್ ಕಾಲಮಲ್ಲಿ 70,000. ಆ್ಯಂಡ್ ನೆಕ್ಸ್ಟು ಫಿಫ್ತಲ್ಲಿ ಕ್ಯಾಶ್ ಸೇಲ್ಸ್ 30,000. ಸೊ ಕ್ಯಾಶ್ ಸೇಲ್ಸ್. ಸೊ ಇಲ್ಲಿ ನಮಗೆ ಸೇಲ್ಸ್ ಯೂಶ್ವಲಿ ಏನಾಗುತ್ತೆ, ಇನ್ಕಮ್ ಆಗುತ್ತೆ. ಸೊ ಕ್ಯಾಶ್ ಏನಾಗ್ತಾ ಇದೆ, ಬಿಸ್ನೆಸ್ಗೆ ಇನ್ಫ್ಲೋ ಆಗ್ತಾ ಇದೆ. ಸೊ ಗೂಡ್ಸ್ಗಳೆಲ್ಲ ಬಿಸ್ನೆಸ್ಸಿಂದ ಔಟ್ಫ್ಲೋ ಆಗ್ತಿರುತ್ತೆ. ಸೊ ಹಾಗಾಗಿ ಕ್ಯಾಶ್ ಅಕೌಂಟ್ ಡೇಟಾ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ಯಾಶ್ ಇಸ್ ಕಮಿಂಗ್ ಇನ್ ಸೈಡ್. ಸೊ ಕ್ಯಾಶ್ ಅಕೌಂಟ್ ಡೇಟಾ ಎಷ್ಟು, 30,000 ಡೆಬಿಟ್ ಕಾಲಮ್. ಟು ಸೇಲ್ಸ್ ಅಕೌಂಟ್. ಸೊ ಸೇಲ್ಸ್ ನಮಗೆ ಯೂಶ್ವಲಿ ಏನಾಗುತ್ತೆ, ಇನ್ಕಮ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಕ್ರೆಡಿಟ್ ಕಾಲಮಲ್ಲಿ ನಾವು ರೆಕಾರ್ಡ್ ಮಾಡಬೇಕು. ಸೊ ಇಲ್ಲಿ ನಮಗೆ ಸೇಲ್ಸ್ ನಾಮಿನಲ್ ಅಕೌಂಟಲ್ಲಿ ಬರುತ್ತೆ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ ಆ್ಯಂಡ್ ಗೇನ್. ಸೊ ಸೇಲ್ಸ್ ಇನ್ಕಮ್ ಆಗಿರೋದ್ರಿಂದ ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ಬರಿತೀವಿ. ಅಮೌಂಟ್ ಕೂಡ ಕ್ರೆಡಿಟಲ್ಲಿ 30,000. ಸೊ ನರೇಷನ್ ಬರೀಬೇಕು. ಬೀಯಿಂಗ್ ಕ್ಯಾಶ್ ಸೇಲ್ ಅಂತ ಬರಿಬೋದು, ಆರ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್, ಏನು ಬೇಕಾದರೂ ನರೇಷನ್ಸ್ಗಳನ್ನ ನಾವು ಬರಿಬೋದು. ಓಕೆ, ಆ್ಯಂಡ್ ಸೆವೆಂತಲ್ಲಿ ನೆಕ್ಸ್ಟ್ ಒನ್ ಏನಿದೆ, ಕ್ಯಾಶ್ ಪರ್ಚೇಸಸ್ ರುಪೀಸ್ 20,000 ಅಂತ ಇದೆ. ಸೊ ಪರ್ಚೇಸ್ ಯೂಶ್ವಲಿ ನಮ್ಗೆ ಏನಾಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ ಬಿಕಾಸ್ ನಾವು ಪೇ ಮಾಡಿ ಪರ್ಚೇಸ್ ಮಾಡ್ತಾ ಇರ್ತೀವಿ. ಸೊ ಇದು ಕ್ಯಾಶ್ ಪರ್ಚೇಸ್ ಆಗಿರೋದ್ರಿಂದ ಸೊ ಇದು ನಾಮಿನಲ್ ಅಕೌಂಟಲ್ಲಿ ಬರುತ್ತೆ ಪರ್ಚೇಸ್ ನಮಗೆ. ಸೊ ನಾಮಿನಲ್ ಅಕೌಂಟ್ ರೂಲ್ ಪ್ರಕಾರ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ ಆ್ಯಂಡ್ ಗೇನ್. ಸೊ ಪರ್ಚೇಸ್ ಇಸ್ ಎಕ್ಸ್ಪೆನ್ಸಸ್, ವಿ ಹ್ಯಾವ್ ಟು ರೆಕಾರ್ಡ್ ದಟ್ ಇನ್ ಡೆಬಿಟ್ ಸೈಡ್. ಓಕೆ, ಸೊ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ಸ್ ಬಿಕಾಸ್ ಕ್ಯಾಶ್ ಈಸ್ ಗೋಯಿಂಗ್ ಔಟ್ ಆಫ್ ಅ ಬಿಸ್ನೆಸ್. ಸೊ ಹಾಗಾಗಿ ಕ್ಯಾಶ್ನ ನಾವು ಕ್ರೆಡಿಟ್ ಸೈಡಲ್ಲಿ ಬರೀಬೇಕು. ಸೊ ಪರ್ಚೇಸ್ ಅಕೌಂಟ್ ಡೇಟಾರ್ 20,000 ಟು ಕ್ಯಾಶ್ ಅಕೌಂಟ್ 20,000 ಇನ್ ಕ್ರೆಡಿಟ್ ಕಾಲಮ್. ಸೊ ಬೀಯಿಂಗ್ ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ಅಂತ ನರೇಷನ್ಸ್ಗಳನ್ನ ಬರೀತೀವಿ. ದ ನೆಕ್ಸ್ಟ್ ಒನ್ 12ಲ್ಲಿ ಪೇಯ್ಡ್ ಸ್ಯಾಲ್ರಿ ರುಪೀಸ್ 15,000. ಸೊ ಅಗೈನ್ ಸ್ಯಾಲ್ರಿ is a expenses, it comes in nominal account. So debit all expenses and losses. So ಅದನ್ನು ನಾವು ಸ್ಯಾಲ್ರಿ ಅಕೌಂಟ್ ಡೇಟಾರ್ ಟು ಕ್ಯಾಶ್ ಅಕೌಂಟ್. ಸೊ ಸ್ಯಾಲ್ರಿ ನಾವು ಪೇ ಮಾಡ್ತಾ ಇದ್ದೀವಿ ಅಂದರೆ ಕ್ಯಾಶ್ ಯೂಶ್ವಲಿ ಏನಾಗ್ತಾ ಇದೆ, ಬಿಸ್ನೆಸ್ಸಿಂದ ಔಟ್ಸೈಡ್ ಹೋಗ್ತಾ ಇರುತ್ತೆ. ಓಕೆ, ಸೊ ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಸ್ಯಾಲ್ರಿ ಅಕೌಂಟ್ ಡೇಟಾರ್ 15,000 ಇನ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ 15,000 ಇನ್ ಕ್ರೆಡಿಟ್. ಸೊ ನರೇಷನ್ ಬೀಯಿಂಗ್ ಪೇಯ್ಡ್ ಸ್ಯಾಲ್ರಿ ಆರ್ ಬೀಯಿಂಗ್ ಸ್ಯಾಲ್ರಿ ಪೇಯ್ಡ್. ಓಕೆ, and next 15th one, paid rent rupees 5,000. so rent is also an expenses, it comes in nominal account. so debit all expenses, rent account data ಡೆಬಿಟ್ ಕಾಲಮಲ್ಲಿ 5,000
So through cash we are paying. So to cash account. So cash is the real account. Credit what goes out. Cash is going out of our business. So to cash account credit column ಅಲ್ಲಿ 5000 ಬರೀತೀವಿ. The last entry 25th. ಕ್ಲೋಸಿಂಗ್ ಸ್ಟಾಕ್ ಆನ್ ಹ್ಯಾಂಡ್ 2000. ಸೊ ನಮ್ಮ ಹತ್ರ ಎಂಡಿಂಗಲ್ಲಿ ಕ್ಲೋಸಿಂಗ್ ಸ್ಟಾಕು 2000 ಅಷ್ಟು ಉಳ್ಕೊಂಡಿದೆ ಅಂತ ಹೇಳ್ತಿದ್ದಾರೆ. ಸೊ ಕ್ಲೋಸಿಂಗ್ ಸ್ಟಾಕ್ ನಮ್ಮ ಹತ್ರ ಇದೆ ಅಂತ ಅಂದರೆ ಅದನ್ನು ನಾವೇನು ಮಾಡ್ತಾ ಇದ್ದೀವಿ, ಟ್ರೇಡಿಂಗ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಸೊ ಕ್ಲೋಸಿಂಗ್ ಸ್ಟಾಕ್ ಅಕೌಂಟ್ ಡೇಟಾ 2000 ಡೆಬಿಟ್ ಕಾಲಮಲ್ಲಿ, ಟು ಟ್ರೇಡಿಂಗ್ ಅಕೌಂಟ್ 2000 ಕ್ರೆಡಿಟ್ ಕಾಲಮಲ್ಲಿ. ಸೊ ನರೇಷನ್ ಬರೀಬೇಕು. ಬೀಯಿಂಗ್ ದ ಕ್ಲೋಸಿಂಗ್ ಸ್ಟಾಕ್ ಬ್ರಾಟ್ ಇನ್ ಟು ಅಕೌಂಟ್. ಸೊ ಕ್ಲೋಸಿಂಗ್ ಸ್ಟಾಕ್ ನಮಗೆ ಈಗ ಎಷ್ಟಿದೆ ಅನ್ನೋದು ಅಕೌಂಟಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಬೋತ್ ದ ಕಾಲಮ್ ಯು ಹ್ಯಾವ್ ಟು ಟೋಟಲ್ ಡೆಬಿಟ್ ಕಾಲಮ್ ಆ್ಯಂಡ್ ಕ್ರೆಡಿಟ್ ಕಾಲಮ್ 3,42,000 3,42,000 ಬರುತ್ತೆ. ಸೊ ದಿಸ್ ಇಸ್ ಅಬೌಟ್ ಜರ್ನಲ್ ಎಂಟ್ರಿ ಆಫ್ BCom ಫಸ್ಟ್ ಸೆಮಿಸ್ಟರ್ ಫಿನಾನ್ಷಿಯಲ್ ಅಕೌಂಟಿಂಗ್. ಥ್ಯಾಂಕ್ ಯು.